ಮಳೆನೇ ಬಂದಿಲ್ಲ. ಮಳೆ ಬರಂಗ್ ಆದ್ರೆ ಸಾಕು ಕರೆಂಟ್ ತೆಗೆದುಬಿಡ್ತಾರೆ. ಈಗ ಅರ್ಧ ಗಂಟೆ ಆಗಿದೆ ಕರೆಂಟ್ ತೆಗೆದು. ಎಷ್ಟೀಗ 5 ಗಂಟೆ ಟೈಮು, ಆಗಲೇ ಎಷ್ಟು ಕತ್ಲೆ ಆಗ್ತಿದೆ. ಮಳೆ ಬರೋ ಥರ ಫುಲ್ ಆಗೋಗಿದೆ, ವೆದರ್ ಫುಲ್ ಚೇಂಜ್ ಆಗೋಗಿದೆ. ಫುಲ್ಲು 5 ಗಂಟೆ ಸಂಜೆ ಅಂತ ಅನ್ಸಲ್ಲ. ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ಬೆಳಕಿದೆ ನಮ್ಮ ಮನೆ ಹತ್ರ. ಬಿಟ್ಟರೆ ಫುಲ್ಲು ಏನೋ ಒಂಥರ ಕತ್ಲೆ ಥರ ಹೋಗಿದೆ. ಕರೆಂಟ್ ಬೇರೆ ಹೋಗಿದೆಯಾ, ಜನರೇಟರ್ ನಡೀತಿದೆ. ಯಾವಾಗ ನಿಲ್ಲುತ್ತೋ, ಯಾವಾಗ ಏನು ಕಥೆನೋ, ಮೇಂಟೆನೆನ್ಸ್ ಇರಲ್ಲ ಇಲ್ಲೆಲ್ಲ ಲಿಫ್ಟ್ಗಳಲ್ಲಿ. ನನ್ನ ಮಗ ಲಡ್ಡುಗೆ ಎಳ್ನೀರು ತಗೊಂಬೋಣ ಅಂತ ಬಂದೆ. ಬಟ್ ವಿಡಿಯೋ ಮಾಡೋ ಬರದಲ್ಲಿ ಅವ್ರಿಗೆ ಹೇಳದೆ ಮರ್ತೆ ಕೊಚ್ಚಬೇಡಿ ಅಂತ. ಅವ್ರು ನೋಡಿದ್ರೆ ಈ ಥರ ಕೊಟ್ಬಿಟ್ರು. ಈಗ ಅರ್ಜೆಂಟಾಗಿ ಮನೆಗೆ ಓಡೋದು ಪರಿಸ್ಥಿತಿ ಆಗಿದೆ. ಹೋಗ್ಬಿಟ್ಟು ತಕ್ಷಣ ಬೋಲ್ಗಿಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಗಿಳ್ನೀರು ಏನೂ ಮುಡ್ತಾ ಇಲ್ಲ, ತಂದಿದ್ದ ಎಳ್ನೀರು ಏನೂ ಕುಡಿತಾ ಇಲ್ಲ. ಹಾಯ್ ಮಾಡು ಮನೆ, ಹಾಯ್ ಮಾಡು. ಹುಷಾರಾಗಿ ಸ್ವಲ್ಪ ಟೈಮ್ ಬೇಕು ರಿಕವರ್ ಆಗೋಕ್ಕೆ. ಸೊ ಆದಷ್ಟು ಬೇಗ ಹುಷಾರಾದ್ರೆ ಸಾಕಪ್ಪ. ನೋಡೋಕ್ಕಾಗ್ತಿಲ್ಲ ಅವನಿಗೆ, ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಪ್ಲಸ್ ಇವತ್ತಿನ ಸುಸ್ತಿದೆ, ಜ್ವರ ಎಲ್ಲ ಬಂದಿತ್ತಲ್ಲ, ಸುಸ್ತಿದೆ. ಒಂದು 2-3 ದಿವಸಕ್ಕೆ ಆರಾಮಾಗ್ತಾನೆ. ಆಟ ಗೀಟ ಎಲ್ಲ ಆಡೋಕ್ಕೆ ಶುರು ಮಾಡ್ತಾನೆ ಚೆನ್ನಾಗಿ. ಹಾಯಿ ಬಾಯಿ ಎಲ್ಲ ಮಾಡ್ತಾ ಇದೆ ಪಾಪ. ಆದಷ್ಟು ಬೇಗ ಆರಾಮಾದ್ರೆ ಸಾಕು, ನೋಡೋಕ್ಕಾಗಲ್ಲ. ಇದೆಲ್ಲ ಅಕ್ಕಿ ತಗೊಂಡ್ಬರ್ತೀನಿ ಅಂತ ಇವಾಗ ನೋಡ್ರಿ ನನ್ನ ಮಗನೂ ಅಟ್ಯಾಚ್ ಆಗ್ಬಿಟ್ಟು ಬಂದ್ಲೇಬೇಕು ಅಂತ ಕೂತವನು. ಬಾಯ್ ಮಾಡು ಅಮ್ಮಗೆ, ಬಾಯ್ ಮಾಡು, ಬಾಯ್. ಓಕೆ, ಫ್ಲೈಂಗ್ ಕಿಸ್ ಕೊಡು. ಹಾಂ, ಫ್ಲೈಂಗ್ ಕಿಸ್. ಓಕೆ, ಕೆಳಗೆ ಹೋಗೋಣ. ಹೋಗ್ಬಿಟ್ಟು ಒಂದೇ ರೌಂಡ್ ತಗೋಬಿಟ್ಟು ಅಲ್ಲೇ ನಗು. ಖುಷಿ 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 ಖುಷಿ. ಕೆಳಗೆ ಹೋಗ್ತೀನಿ ಅಂದ್ರೆ ಸಾಕು. ಬೇಸ್ಮೆಂಟ್ ಎಲ್ಲ ಮಕ್ಳು ಯಾರಿರೋ ಅಷ್ಟೊಂದು ಒಂದೊಂದ್ಸಲ ಸಿಗ್ತಾರೆ. ನನ್ನ ಮಗನಿಗೆ ಒಂಚೂರು ಮನೆ ಕೆಳಗೆ ಹೋದ್ರೆ ಸಾಕು ಖುಷಿ ಎಲ್ಲ. ಮೊನ್ನೆ ಅಲ್ವಾ ಕೆಳಗೆ ಹೋದ್ರೆ ಖುಷಿಗೆ ಚಪ್ಪಲಿ ಹಾಕೊಂಡ್ರೆ ಸಾಕು ಅಥವಾ ಪ್ಯಾಂಟ್ ಹಾಕೊಂಡ್ರೆ ಸಾಕು, ನಂಗೆ ಬಿಡೋದೇ ಇಲ್ಲ. ಕೆಳಗೆ ಹೋಗ್ಲೇಬೇಕು ತಿರ್ಕೊಬಿಡ್ತಾರೆ. ಹೋಗ್ಬೇಡ ಒಂದು ರೌಂಡು. ಪಾಪ ಅವನಿಗೂ ನೆನ್ನೆಲ್ಲ ಹಾಸ್ಪಿಟಲ್ ಇದ್ನಲ್ಲ, ಜಡ್ಜ್ ಹಿಡ್ದಂಗೆ ಆಗ್ಬಿಟ್ಟಿದ್ದಾನೆ. ಫುಲ್ಲು ವಾಕಿಂಗ್ ನೋಡು. ರೋಡಲ್ಲಿ ಎಲ್ಲ ವೆಹಿಕಲ್ ನೋಡ್ಕೊಂಡು ವಾಕಿಂಗ್ ಮಾಡ್ತಾ ಇದೆಯಲ್ಲ ಲಡ್ಡು. ಎಲ್ಲರೂ ನೋಡ್ಬಿಡು ಒಂದ್ಸಲ. ಬಿಟ್ಟು ಬರ್ತೀನಿ ಮನೆಗೆ. ಹೊರಗೆ ಹೋದ್ರೆ ಸಾಕು ಇದೇ ಕತೆ. ನೋಡು ಲಡ್ಡು, ವಾಕಿಂಗ್ ಆಯ್ತಾ? ಮಳೆ ಬಂದಿದೆ, ಫುಲ್ಲು ಬಂದಿದೆ ನಮ್ಮ ಏರಿಯಾದಲ್ಲೆಲ್ಲ ಮಳೆ. ನೋಡು ಲಡ್ಡು, ನೋಡಪ್ಪ ಲಡ್ಡು ಇಲ್ಲಿ. ಖುಷಿ ಆಯ್ತಾ? ಬಂದು ಎಲ್ಲ ಕಡೆ ನೋಡ್ದೆ ಎಲ್ಲ ಕಡೆ ಓಡಾಡಾಯ್ತಾ? ಹೋಗೋಣ ಮನೆಗೆ ಹೋಗೋಣ. ರೆಸ್ಟ್ ಮಾಡು ಮನೇಲಿ. ಚಳಿ ಬೇರೆ ಆಗ್ತಾ ಇದೆ. ಒಂದೇ ಸಲ ವೆದರ್ ಚೇಂಜ್ ಆದ್ರೆ ಮತ್ತೆ ಹುಷಾರು ತಗೊಂಡ್ಬಿಟ್ರೆ ಅಂತ ಬೇರೆ ಭಯ ನನಗೆ. ಅಲ್ವಾ ಮಗನೇ? ಮನೇಲಿ ರೈಸ್ ಖಾಲಿ ಆಗಿತ್ತು ಅಂತ ರೈಸ್ ತರಕ್ಕೆ ಬಂದರೆ ಅದ್ರ ಜೊತೆಗೆ ಪಾನಿಪುರಿ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಅದು ಬರುತ್ತಲ್ಲ ಪಾನಿಪುರಿದು ಹಪ್ಪಳ ಥರ, ಅದನ್ನು ತರಕ್ಕೆ ಬಂದೆ ಇಲ್ಲಿ ಮನೆ ಹತ್ರ. ಜೊತೆಗೆ ಪಾನಿಪುರಿ ಮಸಾಲ ಬೇರೆ ಇವಾಗ ಚಾಟ್ ಮಸಾಲ ಹುಡುಕ್ತಾ ಇದ್ದೆ. ಚಾಟ್ ಮಸಾಲ ಎಲ್ಲಿ ಸಿಗುತ್ತಪ್ಪ ಇದು ಅಂತ. ಈ ಬೇಜಾನ್ ಥರ ಮಸಾಲ ಆಯಿತು. ಕನ್ಫ್ಯೂಷನ್ ಆಯಿತು. ಜೊತೆಗೆ ಇಲ್ಲಿ ಚಾಟ್ ಮಸಾಲ ಸಿಕ್ತು, ಚಂಕಿ ಚಾಟ್ ಮಸಾಲ ಅಂತ. ಅದ್ರ ಜೊತೆಗೆ ಕೊನೆಗೆ ನಾನು ತಂದಿದ್ದು ಪಾನಿಪುರಿದು ಸಪ್ರೇಟ್ ಮಸಾಲ ಬರುತ್ತೆ ರೀ, ನೀವು ಯೂಸ್ ಮಾಡ್ಬೋದು. ಪಾನಿಪುರಿ ಸಪ್ರೇಟ್ ಮಸಾಲ ಬರುತ್ತೆ, ಅದನ್ನು ಯೂಸ್ ಮಾಡಿ ಚೆನ್ನಾಗಾಗುತ್ತೆ. ನಾನು ಕೂಡ ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ರೈಸ್ ಎಲ್ಲ ತೊಗೊಂಬಂದೆ. 6 ಕೆಜಿ ರೈಸ್. ಇಡೀ ಪ್ರಪಂಚದಲ್ಲಿರಲು ಇವತ್ತೇ ಅನಿಸುತ್ತೆ ಹೋಗ್ತವ್ರೆ. ಶನಿವಾರ ಅಲ್ವಾ, ಎಲ್ಲರೂ ಇವತ್ತೇ ಶಾಪಿಂಗ್ ಮಾಡ್ತವ್ರೆ. ಇವತ್ತೇ ಮಳೆ, ಇವತ್ತೇ ರಶ್ಶು, ಎಲ್ಲ ಇವತ್ತೇ. ನನ್ನ ಮಗ ಎಲ್ಲ ಅನಲೈಸ್ ಮಾಡ್ತವನೆ. ಪಾನಿಪುರಿ ಮಸಾಲ, ಪಾನಿಪುರಿ ಮಾಡ್ಕೊಂತೀರ ಹುಷಾರಾಗ್ಬಿಡು ಮಗನೆ ಬೇಗ. ಇದು ಪಾನಿಪುರಿ ಇದು ಬರುತ್ತಲ್ಲ, ಪೂರಿ ರೈಸು ಎಲ್ಲ ರೆಡಿ ಆಯ್ತಾ? ಹಾಕ್ಬಿಡು, ಹಂಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ಬಿಡೋಣ. ಹಾಂ, ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನನ್ನ ಮಗನು ಇವಾಗ ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವ್ ಆಗ್ತಾ ಇದ್ದಾನೆ. ಸ್ವಲ್ಪ ಅಳ್ತಾನೆ, ಸ್ವಲ್ಪ ಆರಾಮಾಗಿರ್ತಾನೆ, ಸ್ವಲ್ಪ ಅಳ್ತಾನೆ, ಸ್ವಲ್ಪ ಜ್ವರ ಬರುತ್ತೆ. ಇದು ನಡೀತಾನೆ ಇದೆ ಬ್ಯಾಕ್ ಟು ಬ್ಯಾಕು. ಹೋಪ್ಫುಲಿ ನಾಳೆ ಹೆಂಗೆ ಆರಾಮಾಗ್ತಾನೆ ಅನಿಸುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಶನಿವಾರದ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡೋಣ. ಸಂಡೇ ಏನೇನಾಗುತ್ತೆ ಅಂತ ನಾಳೆ ಅಪ್ಡೇಟ್ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.